ವಾರ್ತೆಯ ಮುಖ್ಯಾಂಶಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವೀರಶೈವ ರುದ್ರಭೂಮಿಯಲ್ಲಿ ನಡೆದ ವಿಶ್ವ ಪರಿಸರ ದಿನ. ಸಸಿ ನೆಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಬೇಕು, ಆಲ್ತಾಫ್ ನ್ಯಾಯಾಧೀಶರು. ಶ್ರೀ ಮಧುಕೇಶ್ವರ ದೇವಸ್ಥಾನದ ಕೆಲಸ ಆರಂಭ, ಹೋರಾಟ ಸಮಿತಿ ಹರ್ಷ. ಮೆಡಿಕಲ್ ಮೈಕ್ರೋ ಬಯಾಲಜಿ 2024-26 ಸಾಲಿನ ಪದವಿಯಲ್ಲಿ ಶಿವಾನಿ ಆನಂದ್ ಗೌಳಿ ಪ್ರಥಮ ರ್ಯಾಂಕ್ ವಿಜೇತೆ. ವಿಶ್ವ ಪರಿಸರ ದಿನದ ದಿನಾಚರಣೆ ಅಂಗವಾಗಿ ಶಿರ್ಸಿ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ವೀರಶೈವ ರುದ್ರಭೂಮಿ ಸಮಿತಿಯ ಸಹಭಾಗಿತ್ವದಲ್ಲಿ ಮರಾಠಿಕೊಪ್ಪ ರಸ್ತೆಯಲ್ಲಿರುವ ವೀರಶೈವ ರುದ್ರಭೂಮಿಯಲ್ಲಿ 200 ಗಿಡ ನಾಟಿ ಕಾರ್ಯಕ್ರಮ ಹಾಗೂ ಸಭಾ ಕಾರ್ಯಕ್ರಮ ನಡೆಸಲಾಯಿತು. ಕಾರ್ಯಕ್ರಮದಲ್ಲಿ ಜಿಲ್ಲಾ ನಿರ್ದೇಶಕರಾದ ದಿನೇಶ್ ಎಂ, ವೀರಶೈವ ರುದ್ರಭೂಮಿ ಸಮಿತಿ ಕಾರ್ಯದರ್ಶಿ ಬಸವರಾಜ್ ಚಕ್ರಶಾಲಿ, ಉಪ ಅರಣ್ಯ ಅಧಿಕಾರಿ ವಿಶ್ವನಾಥ್, ನಿತ್ಯಾನಂದ ಮಠ ಸಮಿತಿಯ ಕಾರ್ಯದರ್ಶಿ ನಿಂಗಪ್ಪಣ್ಣ, ಜಿಲ್ಲಾ ಜನಜಾಗೃತಿ ಸಂಘಟನಾ ಅಧ್ಯಕ್ಷರಾದ ಗೌರಿ ನಾಯ್ಕ್, ನಗರಸಭೆ ಮಾಜಿ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೇರಿ, ಜನಜಾಗೃತಿ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಅರುಣ್ ಶೆಟ್ಟಿ, ತಾಲೂಕಿನ ಯೋಜನಾ ಅಧಿಕಾರಿ ಮಂಜುನಾಥ್, ಕೃಷಿ ಅಧಿಕಾರಿ ಪ್ರದೀಪ್, ವಲಯದ ಮೇಲ್ವಿಚಾರಕರಾದ ಅರ್ಚನಾ ಹಾಗೂ ಶೌರ್ಯ ತಂಡದ ಸದಸ್ಯರು, ವೀರಶೈವ ಸಮಿತಿಯ ಪದಾಧಿಕಾರಿಗಳು, ಸದಸ್ಯರು, ಸೇವಾ ಪ್ರತಿನಿಧಿಗಳು, ಒಕ್ಕೂಟದ ಸದಸ್ಯರು ಭಾಗವಹಿಸಿದರು. ಸಸ್ಯಾಹಾರ ಹಾಗೂ ಮಾಂಸಾಹಾರದ ಊಟ ಹಾಗೂ ಉಪಹಾರಕ್ಕಾಗಿ ಜಿಲ್ಲೆಯ ಮನೆಮಾತಾಗಿರುವ ಹೋಟೆಲ್ ಗೋವರ್ಧನ. ನಮ್ಮಲ್ಲಿ ಉತ್ತರ ಭಾರತ, ದಕ್ಷಿಣ ಭಾರತದ ರುಚಿ ಮತ್ತು ಶುಚಿಯಾದ ಊಟೋಪಚಾರದ ಜೊತೆಗೆ ಚಿಕನ್ ಐಟಂ, ಮಟನ್ ಐಟಂ, ಫಿಶ್, ಚಿಕನ್, ಎಗ್ ಥಾಲಿ ಮೀಲ್ಸ್ ಹಾಗೂ ಮಟನ್ ಐಟಮ್ಸ್, ರೈಸ್ ಐಟಮ್ಸ್ ಹಾಗೂ ಎಗ್ ಐಟಮ್ಸ್ ಕೂಡ ಇಲ್ಲಿ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಊಟೋಪಚಾರದಲ್ಲಿ ಗ್ರಾಹಕರ ಸೇವೆಯೇ ನಮ್ಮ ಗುರಿ. ಕಡಿಮೆ ವೆಚ್ಚದಲ್ಲಿ ಆರೋಗ್ಯಕರವಾದ, ಶಿಸ್ತುಬದ್ಧವಾದ, ರುಚಿ ಶುಚಿಯಾದ ಊಟಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ನ್ಯೂ ಗೋವರ್ಧನ ವೆಜ್ ಅಂಡ್ ನಾನ್ ವೆಜ್ ಹೋಟೆಲ್, ಅಂಬೇಡ್ಕರ್ ಭವನ ಪಕ್ಕದಲ್ಲಿ, ಯಲ್ಲಾಪುರ ರಸ್ತೆ, ಶಿರಸಿ. ಇಲ್ಲಿ ಪಾರ್ಸಲ್ ಸೇವೆ ಕೂಡ ಲಭ್ಯವಿದೆ. ಮೊಬೈಲ್ 9551514771 9591514771. ಮಣಿಪಾಲ್ ವಿಶ್ವವಿದ್ಯಾಲಯ ಕಸ್ತೂರ್ಬಾ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿನಿ ಕುಮಾರಿ ಶಿವಾನಿ ಆನಂದ್ ಗೌಳಿ ಇವರು ಮೆಡಿಕಲ್ ಮೈಕ್ರೋ ಬಯಾಲಜಿ 2024-26 ಸಾಲಿನ ಪದವಿಯಲ್ಲಿ ಪ್ರಥಮ ರ್ಯಾಂಕ್ ಗಳಿಸಿದ್ದಾರೆ. ಇವರು ಶಿರಸಿಯ ಪ್ರಸಿದ್ಧ ಗೌಳಿ ಶಾಮಿಯಾನ ಮಾಲೀಕರಾದ ಆನಂದ್ ಗೌಳಿ ಅವರ ಪುತ್ರಿಯಾಗಿದ್ದಾರೆ. ಇವರ ಆಪ್ತರ ಬಳಗ ಶಿವಾನಿ ಸಾಧನೆಗೆ ಶುಭಾಶಯನ್ನು ಹೇಳಿದ್ದಾರೆ. ಇಂದು ಬೆಳಿಗ್ಗೆ ಶಿರಸಿಯ ಶಾಲ್ಮಲಾ ಶಿಲ್ಪವನದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ವನ ಮಹೋತ್ಸವ ಕಾರ್ಯಕ್ರಮ ನಡೆಸಲಾಯಿತು. ಅಲ್ತಾಫ್ ಹುಸೇನ್ ಕಣಗಾವಿ ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಶಿರಸಿ, ಟಿ ಹೀರಾಲಾಲ್, ಸಂದೀಪ್ ಸೂರ್ಯವಂಶಿ, ಸಿಎನ್ ಹರೀಶ್, ಗಿರೀಶ್ ನಾಯ್ಕ್, ರಾಜೇಶ್ ಮಳಗಿಕರ್, ಶಿವಕುಮಾರ್ ಜೋಗಣ್ಣನವರ್, ಲಯನ್ ಶಾಲೆಯ ಸ್ಕೌಟ್ಸ್ ಮತ್ತು ಗೈಡ್ಸ್ ನ ಮಾರ್ಗದರ್ಶಕರಾದ ವಿನಯ್ ಧೀರನ್, ವಿಎಚ್ ಭಟ್ಗಳ, ಚೇತನಾ ಪಾವಸ್ಕರ್ ಮತ್ತು ಶಾಲಾ ಮಕ್ಕಳು, ಅರಣ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಸಿಗಳನ್ನು ನೆಡುವುದರ ಮೂಲಕ ಪರಿಸರವನ್ನು ಕಾಪಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿ ಎಂದು ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ ಅಲ್ತಾಫ್ ಹುಸೇನ್ ಕಣಗಾವಿ ತಿಳಿಸಿದರು. ಪರಿಸರ ಸಂರಕ್ಷಣೆ ಎಂದರೆ ಪ್ಲಾಸ್ಟಿಕ್ ಮಾಲಿನ್ಯವನ್ನು ತಡೆಗಟ್ಟುವುದು, ಜೈವಿಕ ಜೀವ ಸಂಪನ್ನನ್ನು ಸಂರಕ್ಷಿಸುವುದು ಹಾಗೂ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳುವುದು ಆಗಿದೆ ಎಂದು ಕೆನರಾ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾ ಅಧಿಕಾರಿ ಟಿ ಹೀರಾಲಾಲ್ ತಿಳಿಸಿದರು. ನುಡಿದಂತೆ ನಡೆದ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ಅಧಿಕಾರಿಗಳು ಶ್ರೀ ಮಧುಕೇಶ್ವರ ದೇವಸ್ಥಾನದ ಸೋರಿಕೆ ತಡೆಗಟ್ಟುವಲ್ಲಿ ಕೆಲಸ ಆರಂಭಿಸಿದ್ದಾರೆ. ಇದು ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ಸಂಗತಿ ಎಂದು ಬನವಾಸಿ ನೂತನ ತಾಲೂಕು ರಚನಾ ಹೋರಾಟ ಸಮಿತಿ ಹೇಳಿಕೊಂಡಿದೆ. ನಿನ್ನೆ ಅಷ್ಟೇ ಸಮಿತಿ ಪದಾಧಿಕಾರಿಗಳೊಂದಿಗೆ ಸಭೆ ನಡೆಸಿ ತಕ್ಷಣ ಕಾರ್ಯಪ್ರವೃತ್ತರಾಗಿ ಮಳೆಗಾಲದಲ್ಲಿ ನೀರಿನಿಂದ ಸೋರಿಕೆ ತಡೆಗಟ್ಟುವಲ್ಲಿ ಟ್ರಾನ್ಸ್ಪರೆಂಟ್ ವಾಟರ್ ಪ್ರೂಫ್ ಪೇಂಟ್ ಬಳಕೆಗೆ ಸಜ್ಜಾಗುತ್ತಿದ್ದು, ಇವತ್ತು ಶಿಖರದ ಮೇಲೆ ಸ್ವಚ್ಛತೆಯ ಕಾರ್ಯ ನಡೆಯುತ್ತಿದೆ. ಇನ್ನೆರಡು ದಿನಗಳ ವಾಟರ್ ಪ್ರೂಫ್ ಪೇಂಟ್ ಮಾಡಲು ಸಜ್ಜಾಗುತ್ತಿದೆ. ಇಲಾಖೆಯ ಅಭಿವೃದ್ಧಿ ಕಾರ್ಯಕ್ಕೆ ಶ್ಲಾಘನೆ ಮಾಡಿರುವ ಹೋರಾಟ ಸಮಿತಿಯ ಅಧ್ಯಕ್ಷ ಉದಯ್ ಕುಮಾರ್ ಕಾನಳ್ಳಿ, ಗೌರವ ಅಧ್ಯಕ್ಷ ಸಿಎಫ್ ನಾಯ್ಕ್ ಮಾಳಂಜಿ, ಕಾರ್ಯದರ್ಶಿ ವಿಶ್ವನಾಥ್ ಒಡೆಯರ್ ಹಾಗೂ ಸದಸ್ಯರು ಕೆಲಸ ಪರಿಪೂರ್ಣಗೊಂಡು ಸೋರಿಕೆ ನಿಲ್ಲುವಂತಾಗಲಿ ಎಂದು ಶ್ರೀ ಉಮಾ ಮಧುಕೇಶ್ವರ ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದಿದ್ದಾರೆ. ಈ ವರ್ಷ ಸೋರಿಕೆ ನಿಂತು 12 ವರ್ಷಗಳ ಭಕ್ತರ ಮನಸ್ಸಿಗೆ ಮಧುಕೇಶ್ವರ ದೇವರು ಮುದ ನೀಡಲಿ ಎಂದಿದ್ದಾರೆ.